ವಿಠ್ಠಲ ಅಂತ ತಿಳ್ಕೊಂಡು ಅಂತ ಹೆಸರು. ಇಂಥ ವಿಠ್ಠಲನನ್ನು ವಿಠ್ಠಲ 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 ಅಂಥೇಳಿ ದಿನಕ್ಕೆ 108 ಸಲ ಹೇಳ್ತಾ ಇದ್ದರೆ ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಲಂಗ್ಸ್ ಸಂಬಂಧಿಯಾದ ಮತ್ತು ನಿಮ್ಮ ಹಾರ್ಟ್ ಸಂಬಂಧಿಯಾದ ಯಾವ ದೋಷವೂ ಬರೋದಿಲ್ಲ. ನೋಡಿ, ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ವಿಠ್ಠಲ ವಿಠ್ಠಲ ವಿಠ್ಠಲ. ಸಂಪೂರ್ಣ ಲಂಗ್ಸ್ ಮತ್ತು ಹಾರ್ಟ್ ಇದು ತಾನಾಗಿ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ನಿಮ್ಮ ಕೈಗೆ ಅನುಭವ ಬರ್ತದೆ. ಇಂಥ ಪ್ರಸನ್ನ ವಿಠ್ಠಲ, ಪ್ರಸನ್ನ ವಿಠ್ಠಲ ನಿಂತುಕೊಂಡಿದ್ದಾನೆ. ಈಗ ಟೊಂಕದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಒಂದು ಕೈಯಲ್ಲಿ ಶಂಖ ಇದೆ, ಇನ್ನೊಂದು ಕೈಯಲ್ಲಿ ಕಮಲ ಇದೆ. ಶಂಖ ಮತ್ತು ಕಮಲಗಳನ್ನು ಧರಿಸಿದ್ದಾನೆ ವಿಠ್ಠಲ. ಅವನ ವರ್ಣನೆ ಈ ರೀತಿಯಾಗಿದೆ. ವಿಠ್ಠಲನ ವರ್ಣನೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ. ಸಮಚರಣ ಸರೋಜಂ, ಎರಡು ಕಾಲು ಸರಿಯಾಗಿ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಎರಡು ಸಮಾನ ಸ್ಥಿತಿಯಲ್ಲಿವೆ, ಆದರೆ ಅವು ತಾವರೆಯಂತೆ ಅತ್ಯಂತ ಸುಂದರವಾಗಿವೆ. ಸಾಂದ್ರ ನೀಲಾಂಬುದಾಭಂ, ಒಳ್ಳೆ ದಟ್ಟವಾದ ನೀಲಿ ಬಣ್ಣದ ಮೇಘದಂತೆ ಇವನ ಬಣ್ಣ ಇದೆ. ಕಪ್ಪು ನೀಲಿ ಮಿಶ್ರಿತವಾದಂಥ ಇವನ ವರ್ಣನೆ ಇದೆ. ಜಘನ ನಿಹಿತ ಪಾಣಿಂ, ಸೊಂಟದ ಮೇಲೆ ಕೈ ನಿಟ್ಟುಕೊಂಡಿದ್ದಾನೆ ಹೀಗೆ. ಆನಂತರ ಮಂಡನಂ ಮಂಡನಾನಾಂ, ಜಗತ್ತಿಗೆ ಎಷ್ಟೆಷ್ಟು ಅಲಂಕೃತ ಅಂತಕೊಂಡಂತ ಅಲಂಕಾರಗಳು ಅಂತ ಅನಿಸ್ಕೊಂಡಿವೆ, ಅವುಗಳ ಮೇಲೆ ಅಲಂಕಾರ ರೂಪನಾಗಿರ್ತಕ್ಕಂಥ ವ್ಯಕ್ತಿ. ಇವನ ಸಮಾನ ಅಲಂಕೃತ ವ್ಯಕ್ತಿ ಬೇರೆ ಯಾರೂ ಇಲ್ಲ. ತರುಣ ತುಳಸಿ ಮಾಲಾ ಕಂದರಂ, ಅದೇ ಈಗ ತೆಗೆದ ಸ್ವಲ್ಪ ಬಾಡದೇ ಇರತಕ್ಕಂಥ ತುಳಸಿ ಮಾಲೆಯನ್ನು ಕೊರಳಲ್ಲಿ ಹಾಕ್ಕೊಂಡಿದ್ದಾನೆ. ಕಂಜನೇತ್ರಂ, ತಾವರೆಯಂತೆ ಅಗಲವಾದ ಕಣ್ಣುಗಳಿವೆ. ಸದಯ ಧವಲಹಾಸಂ, ಅವನು ತಮ್ಮನ್ನು ನೋಡಿ ಮಂದಹಾಸವನ್ನು ಮಾಡ್ತಾನೆ. ಮಂದಹಾಸವನ್ನು ಮಾಡಿದಾಗ ಅವನ ಆ ಹಲ್ಲುಗಳಿಂದ ಪ್ರಕಾಶ ಬರ್ತದೆ. ಆ ಹಲ್ಲುಗಳ ಪ್ರಕಾಶದಲ್ಲಿ ನಮ್ಮ ಮೇಲಿನ ದಯೆಯೂ ಕೂಡ ಅಭಿವ್ಯಕ್ತವಾಗ್ತಾ ಇದೆ. ನಮ್ಮ ಮೇಲಿನ ದಯೆಯಿಂದ ಮಂದಹಾಸವನ್ನು ಮಾಡಿ ತನ್ನ ಬಿಳಿ ಹಲ್ಲುಗಳಿಂದ ಪ್ರಕಾಶವನ್ನು ಹೊರಗೆ ಹಾಕ್ತಕ್ಕಂಥವನು ಇವನು. ಜಗನ ತದಯ ಧವಲಹಾಸಂ ವಿಠ್ಠಲಂ ಚಿಂತೆಯಾಮಿ, ಇಂಥ ವಿಠ್ಠಲನನ್ನು ನಾನು ಚಿಂತಿಸುತ್ತೇನೆ. ಇಷ್ಟಕಾಯಾಂ ಸಮಪದಂ ತಿಷ್ಟಂತಂ ಪುರುಷೋತ್ತಮಂ, ಇಂಥ ವಿಠ್ಠಲ ಆ ಪುಂಡರೀಕನ ಭಕ್ತಿಗೆ ಮೆಚ್ಚಿ ಅವನ ಮನೆಗೆ ಬಂದ. ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇದ್ದೇನೆ, ಸ್ವಲ್ಪ ಹೊತ್ತು ನಿಲ್ಲು ಪರಮಾತ್ಮ ಅಂಥೇಳಿ ಅವನು ಇಟ್ಟಿಗೆಯನ್ನು ಎಸೆದ. 2 ಇಟ್ಟಿಗೆ, ಅದರ ಮೇಲೆ ಸರಿಯಾಗಿ ನಿಂತುಕೊಂಡಿದ್ದಾನೆ ಪರಮಾತ್ಮ. ಇಷ್ಟಕಾಯಾಂ ಸಮಪದಂ ತಿಷ್ಟಂತಂ, 2 ಕೈಗಳನ್ನು ಜೋಡಿಸ್ಕೊಂಡು ನಿಂತುಕೊಂಡಿದ್ದಾನೆ. ಜಗನ ಹಸ್ತ ಕರದ್ವಂದ್ವಂ, ಆನಂತರ ಸೊಂಟದ ಮೇಲೆ ಕೈಗಳನ್ನಿಟ್ಟುಕೊಂಡಿದ್ದಾನೆ. ಇನ್ನೊಂದು ವಿಶೇಷ ಅಂತಂದರೆ ಅಲ್ಲಿ ಶಂಖ ಮತ್ತು ಕಮಲ ಹಸ್ತ, ಇಲ್ಲಿ ಪರಮಾತ್ಮ ಏನು ಮಾಡಿದ್ದಾನೆ ಅಂತಂದರೆ ಕ್ಷುಲ್ಲಕ ಧಾಮ ಮೇಖಲಂ, ಒಳ್ಳೆ ಉಡುದಾರವನ್ನು ಕೂಡ ಕಟ್ಟಿಕೊಂಡಿದ್ದಾನೆ. ಸುಂದರವಾದ ಉಡುದಾರ ಇದೆ. ಅಸವ್ಯ ಕರೋ ಭಾಸಿ, ಸವ್ಯ ಅಂತಕೊಂಡಂತಂದರೆ ಬಲಕೈ ಮತ್ತು ಎಡಗೈಗಳಲ್ಲಿ ಆಗಲೇ ಹೇಳಿದಂತೆ ಶಂಖ ಮತ್ತು ಪದ್ಮಗಳನ್ನು ಧಾರಣ ಮಾಡಿದ್ದಾನೆ. ವನಮಾಲಾ ಧರಂ ದೇವಂ, ಕೊರಳಲ್ಲಿ ವನಮಾಲೆಯನ್ನು ಹಾಕ್ಕೊಂಡಿದ್ದಾನೆ. ಅಲ್ಲಿ ತುಳಸಿ ಮಾಲೆ ಹಾಕ್ಕೊಂಡಿದ್ರೆ ಮೂಲ ರೂಪದಲ್ಲಿ, ಇಲ್ಲಿ ವನಮಾಲೆಯನ್ನು ಹಾಕ್ಕೊಂಡಿದ್ದಾನೆ. ಧ್ಯಾಯೇ ಶ್ರೀ ವಿಠ್ಠಲಂ ಪ್ರಭಂ, ಈ ವಿಠ್ಠಲನನ್ನು ನಾನು ಧ್ಯಾನ ಮಾಡಬೇಕು. ಈ ಪ್ರಸನ್ನ ವಿಠ್ಠಲ ಮಂತ್ರಕ್ಕೆ ಬ್ರಹ್ಮದೇವರೇ ಋಷಿಗಳು
ಗಾಯತ್ರಿ ಛಂದ, ವಿಠ್ಠಲ ರೂಪಿ ಪರಮಾತ್ಮ, ವಿಠ್ಠಲ ಮಂತ್ರ ಜಪೇ ವಿನಿಯೋಗ. ಈಗ ಅನೇಕ ಜನರು ವಿಠ್ಠಲನ ಹೆಸರು ವೇದದಲ್ಲೇ ಬಂದಿಲ್ಲ, ಪುರಾಣದಲ್ಲೇ ಬಂದಿಲ್ಲ ಇತ್ಯಾದಿ ಅಂತಕ್ಕಂಥ ಒಂದು ವಾದ ಇದೆ. ಇದು ಕೇವಲ ಇದು ವಿಠ್ಠಲನೇ ಅಲ್ಲ, ಇದು ಜೈನ ತೀರ್ಥಂಕರನ ಮೂರ್ತಿ. ಜೈನ ತೀರ್ಥಂಕರು ಇದೇ ರೀತಿ ನಿಂತ್ಕೊಂಡಿರ್ತಾರೆ ಅಂತ ಅನ್ನೋ ಒಂದು ವಿಶೇಷವಾದ ಕನ್ನಡದ ಸಾಹಿತ್ಯದಲ್ಲಿ ಬೆಳೆದು ಬಂದಿದೆ. ಆದರೆ ಈ ಸಮಚರಣ ಸರೋಜಂ ಸಾಂದ್ರ ನೀಲಾಬುಂದಾಭಂ ಇದು ಪುರಾಣದಲ್ಲಿ ಬಂದ ಮಂತ್ರ. ಈಗ ನಿನ್ನೆ ಮೊನ್ನೆ ಜೈನ ಧರ್ಮ ಬಂದ ಮೇಲೆ ಬಂದ ಮಂತ್ರ ಅಲ್ಲ, ಅದಕ್ಕಿಂತ ಮೊದಲಿನ ಮಂತ್ರ. ಆದ್ದರಿಂದಾಗಿ ಇವನು ವಿಠ್ಠಲನೇ ಆಗಿದ್ದಾನೆ ಹೊರತು ಅವನು ತೀರ್ಥಂಕರನಾಗಿಲ್ಲ ಅಂತಿಕೊಂಡಂತೇಳಿ, ಮಹಾವೀರನ ಪ್ರತಿಮೆ ಅಲ್ಲ ಅಂತಿಕೊಂಡಂತೇಳಿ ಇದನ್ನು ಸ್ಪಷ್ಟವಾಗಿ ನಾವು ಹೇಳಬೇಕು. ಇದಕ್ಕೆ ವಿಂ ಬೀಜಾಕ್ಷರ ಸಹಿತವಾಗಿ ಓಂ ವಿಂ ವಿಠ್ಠಲಾಯ ನಮಃ ಸ್ವಾಹ ಅಂತನ್ನುವ ರೀತಿಯಲ್ಲಿ ನಾವು ವಿಠ್ಠಲನಿಗೆ ಇವತ್ತು ಮಂತ್ರ ಆಹುತಿಯನ್ನು ಕೊಡೋಣ. ವಿಠ್ಠಲನ ಮಂತ್ರ ಬಂದದ್ದರಿಂದಾಗಿ ನಮ್ಮ ಪಾಪಗಳೆಲ್ಲ ಹೋಗಿವೆ ಅಂತನ್ನೋ ವಿಶ್ವಾಸ ನಾವಿಟ್ಟುಕೊಳ್ಳೋಣ. अस्य श्रीविठ्ठलमन्त्रस्य ब्रह्मा ऋषिः गायत्री छन्दः श्रीविठ्ठलरूपी परमात्मा देवता श्रीविठ्ठलमन्त्रहोमे विनियोगः. ॐ विं विठ्ठलाय नमः स्वाहा. 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 ನಾವು ಧನ್ವಂತರಿ ಹೋಮವನ್ನು ಮಾಡಿದ್ದೇವೆ. ಧನು ಅಂತ ತಿಳ್ಕೊಂಡಂತಂದರೆ ಎರಡು ಅರ್ಥ. ಒಂದು, ನಮ್ಮಲ್ಲಿರುವ ಪಾಪಗಳನ್ನು ದೂರ ಮಾಡಿ ನಮ್ಮನ್ನು ಸಂರಕ್ಷಿಸ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂಥ ಭಗವಂತನಿಗೆ ಧನ್ವಂತರಿ ಧನ್ವಂತರಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಭಗವಂತನನ್ನು ಪರಮಾತ್ಮ ಧನುಂ ಅಂತರಾಕೃತ್ವ, ಧನು ಅಂತ ತಿಳ್ಕೊಂಡಂತ ಅನ್ನೋದು ಶಸ್ತ್ರಚಿಕಿತ್ಸೆಯಲ್ಲಿ ಅದು ಸುಶ್ರುತ ಸಂಹಿತಾದಲ್ಲಿ ಒಂದು ತರಹದ ಆಪರೇಷನ್ ಮಾಡ್ತಕ್ಕಂಥ ಇಕ್ವಿಪ್ಮೆಂಟ್ಸ್, ಸರ್ಜರಿ ಮಾಡ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಅಂತ ಅದನ್ನು ಪರಮಾತ್ಮ ನಮ್ಮ ಮೇಲೆ ಉಪಯೋಗಿಸಿ ನಮ್ಮೆಲ್ಲ ಪಾಪಗಳನ್ನು ದೋಷಗಳನ್ನು ಕಿತ್ತಿ ತೆಗೆದು ನಮ್ಮ ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಧನ್ವಂತರಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ಧನ್ವಂತರಿ ಮಹಾಮಂತ್ರ ಅಂತ ತಿಳ್ಕೊಂಡಂತೇನಿದೆ, ಇದು ಎಲ್ಲ ತರಹದ ದುಃಖವನ್ನು ಎಲ್ಲ ತರಹದ ರೋಗವನ್ನು ಕೂಡ ದೂರ ಮಾಡ್ತದೆ. ನೀಡಲ್ anytime takes under the on the ಈಗಲೇ ನಾನು ಧನುಂ ಅಂತರಾಕೃತ್ವ, ಧನು ಅಂತಿಕೊಂಡಂತಂದರೆ ಒಂದು ರೀತಿಯಾಗಿರ್ತಕ್ಕಂತಹ ಇದೊಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಅಂತಿಕೊಂಡಂತ ನಾನು ಹೇಳಿದ್ದೆ. ನಾನು ಸುಶ್ರುತ ಓದಿದ ನೆನಪು ನನಗೆ. ಆದರೆ ಈಗ ಅದು ಆ ಧನುವಿನ ಬಗ್ಗೆ ಒಂದು ವಿಶ್ಲೇಷಣೆ ಗೂಗಲ್ನಲ್ಲಿ ಬಂದಿದೆ. ಸುಶ್ರುತ ಸಂಹಿತಾದಲ್ಲಿ ಅಂತಿಕೊಂಡಂತನ್ನೋ ಮಾತನ್ನೇ ಹೇಳ್ತಾರೆ. ಇದನ್ನು ನನ್ನ ಮಗಳು ಓದಿ ತೋರಿಸ್ತಾಳೆ. ಎಲ್ಲರೂ ಸರಿಯಾಗಿ ಇದನ್ನು ಕೇಳಿ. In the Sushruta Samhita, Dhanu Vakra refers to a curved, bow-shaped surgical suturing needle. Anciently forged from iron, this specific 2.5 angula, approximately 2-inch needle was designed by Acharya Sushruta to suture delicate or vulnerable areas such as abdomen, intestines and vital organs, marmas. ನಮ್ಮೆಲ್ಲ ದೋಷಗಳನ್ನು ತೆಗೆದು ಮತ್ತು ಹೊಲೆದು ನಮ್ಮನ್ನು ಶುದ್ಧವನ್ನಾಗಿಡ್ತಾನೆ. ಆದ್ದರಿಂದಾಗಿ ಅವನಿಗೆ ಧನ್ವಂತರಿ ಅಂತ ಕೂಡ ಹೆಸರು ಈ ರೀತಿಯಾಗಿ ಬಂದಿದೆ.
ಇಂಥ ಧನ್ವಂತರಿಯನ್ನು ನಾವು ಹೇಗೆ ದಾನ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ಕೊಡ್ತೇವೆ. ತಂತ್ರಸಾರದಲ್ಲಿ ಆಚಾರ್ಯ ಈ ರೀತಿಯಾಗಿ ಕೊಡ್ತಾರೆ. ಧಾನ್ವಂತರೋ ಮಹಾಮಂತ್ರ. ಈ ಧನ್ವಂತರಿ ಮಹಾಮಂತ್ರವು ಸಂಸ್ಕೃತಿ ವ್ಯಾಧಿನಾಶನ, ಸಂಸಾರ ಅನ್ನುವ ಒಂದು ರೋಗವನ್ನು ದೂರ ಮಾಡ್ತದೆ. ಅತ್ರೋಕ್ತ ಸರ್ವಮಂತ್ರಾಣ, ಇಲ್ಲಿ ನಾನೇನು 72 ಮಹಾಮಂತ್ರಗಳನ್ನು ಕೊಟ್ಟಿದ್ದೇನೆ, ಅದರಲ್ಲಿ ಇದು ನಾಯಕ ಉಪಲಸನ್ನಿಭ, ಇದು ಅದರ ಮಾನಿಟರ್. ಹೇಗೆ ಈಗ ನವಗ್ರಹ ಈ ರತ್ನಗಳಲ್ಲಿ ಸೂರ್ಯನ ವಜ್ರ ಏನು ಹೇಗೆ ಅತ್ಯಂತ ಶ್ರೇಷ್ಠವೋ ಹಾಗೆ ಇದು ಎಲ್ಲಕ್ಕಿಂತಲೂ ಪ್ರಮುಖವಾದ ಮಂತ್ರ. ಇನ್ನು ಈ ಪರಮಾತ್ಮನ ಹೇಗೆ ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ, ನಮ್ಮ ಕ್ಯಾಮ್ರಾ ಈ ಫೋಟೋದ ಕೊಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಈ ಫೋಟೋ ನೀವು ನೋಡಿ. ಚಂದ್ರೋಗ ಕಾಂತಿಂ ಅಮೃತಾತ್ಮ ಕರೈರ್ಜಗಂತಿ. ಅನೇಕ ಚಂದ್ರರ ತಂಪಾದ ಕಾಂತಿಯನ್ನು, ಅಮೃತವನ್ನು ಧಾರಣ ಮಾಡಿದ ಕೈಯಲ್ಲಿ ಇಟ್ಟುಕೊಂಡು ಸಂಜೀವಯಂತಂ, ಸಂಪೂರ್ಣ ಜಗತ್ತಿನ ಜನರನ್ನ ಪುನರ್ಜೀವನವನ್ನು ಮಾಡ್ತಾ, ಸುಮ್ಮನೆ ದೇವರನ್ನು ನೆನೆಸದೆ ಶಾಸ್ತ್ರ ಓದದೆ ಸತ್ತವರಂತೆ ಬಿದ್ದಿದ್ದೀರಿ, ನಿಮ್ಮನ್ನು ನಾನು ಜೀವಂತ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಆದರೆ ತಾನು ಸುಖ ತನಗೇನು ಪ್ರಯೋಜನ ಇಲ್ಲ. ಆತ್ಮ ಸುಖಂ ಪರೇಶಂ, ಅಮಿತವಾದ ಸುಖದಿಂದ ಯುಕ್ತನಾಗಿರ್ತಕ್ಕಂಥವನು, ಸರ್ವೋತ್ತಮನಾಗಿರ್ತಕ್ಕಂಥವನು ಈ ಭಗವಂತ. ಅವನು ಹೇಗಿದ್ದಾನೆ? ಜ್ಞಾನಂ, ಬಲಕೈಯಲ್ಲಿ ಜ್ಞಾನ ಮುದ್ರ ಇದೆ. ಆನಂತರ ಎಡಗೈಯಲ್ಲಿ ಸುಧಾ ಕಲಶವನ್ನು ಇಟ್ಟುಕೊಂಡಿದ್ದಾನೆ. ಫೋಟೋ ನೋಡ್ತಾ ಇದ್ದೀರಲ್ಲ, ಸುಧಾ ಕಲಶವನ್ನು ಇಟ್ಟುಕೊಂಡಿದ್ದಾನೆ ಎಡಗೈಯಲ್ಲಿ. ಆನಂತರ ಸೂರ್ಯಮಂಡಲದ ಮಧ್ಯದಲ್ಲಿ ಎಡಗಾಲನ್ನು ಕೆಳಗೆ ಬಿಟ್ಟು ಬಲಗಾಲನ್ನು ಅದರ ಮೇಲೆ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಇಂತಹ ಧನ್ವಂತರಿಯನ್ನು ನೆನೆಸಬೇಕು. ಇಲ್ಲ, ಚಂದ್ರಮಂಡಲದಲ್ಲಿ ಇವನು ಇಲ್ಲ. ಪದ್ಮಾಸನದಲ್ಲಿ ಕುಳಿತ ರೂಪವು ಕೂಡ ಹೇಳಿವೆ. ಇಂಥ ಮಾತ್ಮನನ್ನು ನಾವೇನು ಮಾಡಬೇಕು ಅಂತಂದರೆ, ಕೈಯಲ್ಲಿ ಈ ಮೂರ್ತಿಯನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಚಂದ್ರಮಂಡಲ, ಅದರಲ್ಲಿ ಪರಮಾತ್ಮ ಎಡಗಾಲನ್ನು ಕೆಳಗೆ ಬಿಟ್ಟು ಬಲಗಾಲನ್ನು ಅದರ ಮೇಲೆ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ಅತೀ ಸುಂದರ, ಅತೀ ಸುಂದರ. ಆನಂತರ ಬಲಗೈ ಜ್ಞಾನ ಮುದ್ರ, ಎಡಗೈಯಲ್ಲಿ ಅಮೃತ ಕಲಶವನ್ನು ಹಿಡಿದುಕೊಂಡಿದ್ದಾನೆ. ಈ ರೀತಿಯಾಗಿ ಇಟ್ಕೊಂಡಿರ್ತಕ್ಕಂಥ ದೇವರನ್ನು ಸ್ಮರಣ ಮಾಡಿ ತಲೆ ಮೇಲೆ ಕೈ ಇಟ್ಕೊಳ್ಬೇಕು. ತಲೆ ಮೇಲೆ ಇಟ್ಕೊಂಡು ಪರಮಾತ್ಮ, ನಿನ್ನ ಆ ಕಲಶದ ಏನು ಅಮೃತ ಇದೆ, ನನ್ನ ಬ್ರಹ್ಮರಂಧ್ರದಿಂದ ಅದು ಕೆಳಗಿಳಿಬೇಕು. ಆನಂತರ ನನ್ನ ಹುಬ್ಬಿನ ಮಧ್ಯದಿಂದ ಕೆಳಗೆ ಬರಬೇಕು, ನನ್ನ ಕಿರುನಾಲಿಗೆವರೆಗೂ ಬರಬೇಕು. ಆನಂತರ ಹೃದಯವರೆಗೆ ಬರಬೇಕು. ಆನಂತರ ನಮ್ಮ ನಾಭಿಯವರೆಗೂ ಬರಬೇಕು. ಆನಂತರ ಪೂರ್ಣ ಶರೀರದಲ್ಲಿ ಅಮೃತ ವ್ಯಾಪ್ತವಾಗಬೇಕು. ಈ ರೀತಿಯಾಗಿ ಧ್ಯಾನ ಮಾಡಿದರೆ ಶರೀರದಲ್ಲಿ ಯಾವ ರೋಗ ಇದ್ದರೂ ಕೂಡ ದೂರ ಆಗ್ತದೆ. ಅಂತಹ ಧ್ಯಾತ್ವ ಈ ರೂಪವನ್ನು ಧಾರಣ ಮಾಡಿದರೆ ಅಭಿಪೂರಿತ ತನು, ಅಮೃತದಿಂದ ಸಂಪೂರ್ಣವಾಗಿ ಅವನ ಶರೀರ ತುಂಬಿ ಹೋಗಿಬಿಡ್ತದೆ. ಆ ಅಮೃತ ನಮ್ಮ ಎಲ್ಲ ಪಾಪಗಳನ್ನು, ರೋಗಗಳನ್ನು, ಪೀಡೆಗಳನ್ನು ದೂರ ಮಾಡ್ತಾರೆ. ಬರೀ ಅಷ್ಟೇ ಅಲ್ಲ, ಅಜ್ಞಾನ ದೂರ ಮಾಡ್ತಾರೆ, ದುಃಖವನ್ನು ದೂರ ಮಾಡ್ತಾರೆ, ಭಯವನ್ನು ದೂರ ಮಾಡ್ತಾರೆ, ರೋಗವನ್ನು ದೂರ ಮಾಡ್ತಾರೆ. ಪಾಯ್ಸನ್, ಇವತ್ತು ನಾವೇನು ಪಾಯ್ಸನ್ ಹಾಕಿರ್ತಕ್ಕಂಥ ಏನಂತಾರೆ ಪೆಸ್ಟಿಸೈಡ್, ಅವ್ರು ಹಾಕಿರ್ತಕ್ಕಂಥ ತಿಂದು ವಿಷ ಏನು ಹೋಗಿದೆ, ಆ ವಿಷವನ್ನು ದೂರ ಮಾಡ್ತಾನೆ ಪರಮಾತ್ಮ.
ಆಶು ವಿನಹಂತಿ ಸುಖಂ ದದ್ಯಾತ್. ಇಷ್ಟೆಲ್ಲಗಳನ್ನು ದೂರ ಮಾಡಿ ನಮಗೆ ಪರಮಾತ್ಮ ಸುಖವನ್ನು ಕೊಡ್ತಾನೆ. ಈಗ ಜ್ವರ ನೆತ್ತಿಗೆ ಇರುತ್ತು ಅಂತ ತಿಳ್ಕೊಂಡಂತೆ ಉನ್ಮಾದ ರೋಗ ಅಂತ ಕರೀತಾರೆ. ಬಡಬಡಿಸ್ಲಿಕ್ಕೆ ಚಾಲು ಮಾಡ್ತಾನೆ, ಏನೇನೋ ಮಾತಾಡ್ಲಿಕ್ಕೆ ಚಾಲು ಮಾಡ್ತಾನೆ. ಅಂತಹ ಉನ್ಮಾದ ರೋಗವನ್ನು ಈ ಧನ್ವಂತರಿ ಮಂತ್ರ ದೂರ ಮಾಡ್ತಾರೆ. ವಿಭ್ರಮ, ಹುಚ್ಚು ಹಿಡಿದಂಥ ವ್ಯಕ್ತಿಗೆ ಹುಚ್ಚನ್ನು ಕೂಡ ಕಡಿಮೆ ಮಾಡ್ತಾರೆ. ಪರತಶ್ಚ, ಇಷ್ಟೆಲ್ಲ ಮಾಡಿ ಮೋಕ್ಷವನ್ನು ಕೊಟ್ಟು ಅಲ್ಲಿ ಸ್ವರೂಪಾನಂದವನ್ನು, ದಟ್ಟಾದ ಸ್ವರೂಪಾನಂದವನ್ನು ಕೂಡ ಅದು ಕೊಡ್ತಾರೆ. ಆದ್ದರಿಂದಾಗಿ ಈ ಪರಮಾತ್ಮನನ್ನು ಹಸ್ತತಲಗಂ ಧ್ಯಾತ್ವ ಇವ, ನಮ್ಮ ಅಂಗೈಯಲ್ಲೇ ಧ್ಯಾನ ಮಾಡಿ ಆನಂತರ ತಲೆ ಮೇಲೆ ಇಟ್ಟುಕೊಂಡು ಅಮೃತವನ್ನು ನನ್ನ ಶರೀರದಲ್ಲಿ ಅವನು ಒಳಗೆ ಅಮೃತವನ್ನೆಲ್ಲ ಅವನು ಬಿಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ನಾವು ಧ್ಯಾನ ಮಾಡಬೇಕು. ಇಲ್ಲ ರೋಗ ಬೇರೆ ಕಡಿಮೆ ಆಗದೇ ಇದ್ದರೆ ಎಲ್ಲಿಯವರೆಗೂ ರೋಗ ಕಡಿಮೆ ಆಗ್ತಾ ಇಲ್ಲ ತನಕ ಈ ಮಂತ್ರವನ್ನು ಹೇಳ್ತಾ ಇರಬೇಕು. 1000ದಿಂದ ಕಡಿಮೆ ಆದ ಸರಿ, ಲಕ್ಷದಿಂದ ಕಡಿಮೆ ಆದ ಸರಿ, 10 ಲಕ್ಷದಿಂದ ಕಡಿಮೆ ಆದ ಸರಿ, ಕೋಟಿ ಸರಿ, ಆದರೆ ಮಂತ್ರವನ್ನು ಹೇಳಬೇಕು. ಪಾಪಾದಪೇತೆ ಮನಸ, ಆದರೆ ಒಂದು ಕರಾರು, ರೋಗ ದೂರವಾಗಬೇಕಾಗಿದ್ದರೆ ಭಗವಂತನಲ್ಲಿ ಭಕ್ತಿ ಇರಬೇಕು. ಭಕ್ತಿಯಿಂದ ಅತ್ಯಂತ ವಿನಯಿಯಾಗಿರಬೇಕು. ಅಹಂಕಾರ, ಗರ್ವ, ಸೊಕ್ಕು ಇದ್ದರೆ ಪರಮಾತ್ಮ ಈ ಮಂತ್ರದ ಫಲವನ್ನು ಕೊಡುವುದಿಲ್ಲ. ಶತಂ ಸಹಸ್ರಂ, 100 ಸಲ ಹೇಳಿ, ಆಗದೇ ಇದ್ದರೆ 1000 ಸಲ ಹೇಳಿ, 10 ಸಲ 10,000 ಸಲ ಹೇಳಿ, ಲಕ್ಷ ಹೇಳಿ. ಇಲ್ಲ ರೋಗ ದೂರ ಆಗುವವರೆಗೂ ಈ ಮಂತ್ರವನ್ನು ಅವರ ತಲೆ ಮೇಲೆ ಕೈ ಇಟ್ಟು ಹೇಳ್ತಾ ಇರಿ. ಧ್ಯಾತ್ವಾ ಹರಿಂ ಜಲೆ ಸಪ್ತರಾತ್ರ ಜ್ಯೋತಿರ್ವಿನಶ್ಯತಿ. ಆನಂತರ ಶರೀರದಲ್ಲಿ ಅನೇಕ ಥರದ ಹುಣ್ಣು, ಈಗ ಕೆಲವು ಹುಣ್ಣು ಬರ್ತದೆ, ಮಾಯೋದೇ ಇಲ್ಲ. ನೀರಿನಲ್ಲಿ ನಿಂತು 7 ದಿವಸ ಜಪ ಮಾಡಿದರೆ ಎಂತಹ ಪೀಡೆ ಇದ್ದರೂ ಕೂಡ ದೂರವಾಗ್ತದೆ. ಅಯುತ ಅಮೃತ ಸಮಿದ್ಧೋಮಾತ್, ಗೋಘೃತ, ಹಸುವಿನ ಹಾಲು, ಹಸುವಿನ ತುಪ್ಪ, ದಿಂದ ಕೂಡಿದ ಒಂದು 10,000 ಸಮಿತ್ ಹೋಮಗಳನ್ನು ಸಮಿತಿಗಳಿಂದ ಹೋಮ ಮಾಡಿದರೆ ಸರ್ವರೋಗ ವಿನಶ್ಯಂತೆ ವಿಮುಖೋ ನಯದಿರ್ಹರೆ, ಅವನ ಎಲ್ಲ ರೋಗಗಳು ದೂರವಾಗ್ತದೆ. ಆದರೆ ಅವನು ದೇವರಲ್ಲೇ ಭಕ್ತಿ ಮಾಡಬೇಕು. ಮೇಲಿನಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿರ್ತಕ್ಕಂಥ ಕರಾರೇನು, ಅವನು ದೇವರಲ್ಲಿ ಭಕ್ತಿ ಉಳ್ಳವನಾಗಿರಬೇಕು. ಭೂತ ಅಭಿಚಾರ ಶಾಂತ್ಯರ್ಥಂ, ಭೂತ ಹಿಡಿದಿದ್ದರೆ ಮತ್ತೇನಾದರೂ ಭೂತದ ಗಾಳಿ ಮೈಯಲ್ಲಿ ತುಂಬಿಕೊಂಡಿದ್ದರೆ, ಅಪಾಮಾರ್ಗ ಅಂತಿಕೊಂಡಂಥ ಉತ್ತರಾಣಿ ಕಡ್ಡಿಗಳಿಂದ ಇಲ್ಲಿ ರೀತಿಯಾಗಿರ್ತಕ್ಕಂಥ ಹವನವನ್ನು ಮಾಡಬೇಕು. ದ್ವಿಗುಣ ಅಮೃತಯ ಪಶ್ಚಾತ್, ಇಲ್ಲ 2 ಸಲ ಒಂದೇ ಸಲಕ್ಕೆ 2 ಅಮೃತದನ್ನು ಹಾಕಬೇಕು. ಇಲ್ಲ ಕೇವಲ ಘೃತದಿಂದ ಕೂಡ ಆಹುತಿಯನ್ನು ಕೂಡ ಹಾಕಿದ್ರು ನಡೀತದೆ. ಆಯುರ್ವಿವೃದ್ಧಯೇ, ಆಯುಷ್ಯದ ಅಭಿವೃದ್ಧಿಗೋಸ್ಕರ ನಿತ್ಯದಲ್ಲಿಯೂ ಈ ಧನ್ವಂತರಿ ಹೋಮ ಮಾಡಬೇಕು. ಇಲ್ಲ ಜನ್ಮ ನಕ್ಷತ್ರ ಏವವ, ಹುಟ್ಟಿದ ನಕ್ಷತ್ರ ಯಾವ ದಿವಸ ಇರ್ತದೆ ಅವತ್ತು ಮಾಡಬೇಕು. ಚತುರ್ಭಿ ದೂರ್ವಾಭಿ, 4 ದೂರ್ವಗಳನ್ನು ಒಂದು ಕಡೆ ಕಟ್ಟಿ ಕ್ಷೀರ ತುಪ್ಪದ ಸಹಿತವಾಗಿ ಆಹುತಿಯನ್ನು ಕೊಟ್ಟರೆ ಆಯುಷ್ಯದ ಅಭಿವೃದ್ಧಿ ಆಗ್ತದೆ. ಸರ್ವಕ್ರಿಯಾ ಹರೋ ಭಕ್ತಿ ಹರಿಭಕ್ತಿ ಸುನುಷ್ಠಿತ. ಆದರೆ ಒಂದು ಕರಾರೇನು, ಇಲ್ಲಿ ಹೇಳಿದ 72 ಮಹಾಮಂತ್ರಗಳ ಫಲ ನಿಮಗೆ ಸಿಗಬೇಕಾಗಿದ್ದರೆ ಪರಮಾತ್ಮನಲ್ಲಿ ಪರಮಭಕ್ತನಾಗಿರಬೇಕು, ಯಜಮಾನನು ಭಕ್ತನಾಗಿರಬೇಕು, ಆಹುತಿ ಹಾಕ್ತಕ್ಕಂಥವನು ಕೂಡ ಭಗವಂತನಲ್ಲಿ ಭಕ್ತಿಯುಳ್ಳವನಾಗಿರಬೇಕು. ಅದ್ರ ಜೊತೆ ಗುರುಗಳಲ್ಲಿಯೂ ಅಷ್ಟೇ ಭಕ್ತಿ ಇರಬೇಕು. ಗುರುಭಕ್ತಿ ಇಲ್ಲದೆ ಇದ್ದರೆ ಪರಮಾತ್ಮ ಈ ಮಂತ್ರದ ಫಲಗಳನ್ನು ಕೊಡುವುದಿಲ್ಲ. ಸದಾಚಾರೈ, ಇನ್ನು ಸದಾಚರಣಶೀಲನಾಗಿದ್ದರೆ ಫಲಂತ್ಯದ್ಧ, ನಿಶ್ಚಿತವಾಗಿ ಈ ಮಂತ್ರಗಳು ಫಲವನ್ನು ಕೊಡುತ್ತವೆ. ಇಲ್ಲದೇ ಇದ್ದರೆ ಅನ್ಯಥಾ ನ.
ದೇವರ ಭಕ್ತಿ ಇಲ್ಲ, ಗುರುಭಕ್ತಿ ಇಲ್ಲ, ಸುಮ್ಮನೆ ಮಾಡಬೇಕು ಅಂತ ಮಾಡಿದರೆ ಈ ಮಂತ್ರಗಳು ಯಾವ ಫಲವನ್ನು ಕೂಡ ಕೊಡುವುದಿಲ್ಲ. ಆದ್ದರಿಂದಾಗಿ ಭಗವಂತನ ವಿಶೇಷವಾದ ಅನುಗ್ರಹಕ್ಕೋಸ್ಕರ ಇದನ್ನು ಮಾಡಬೇಕು. ಬ್ರಹ್ಮಾಂತ ಗುರವಶ್ಚೈವ ಸಂಪ್ರದಾಯ ಪ್ರವರ್ತಕ. ನಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ಬ್ರಹ್ಮದೇವರವರೆಗೆ ನಮ್ಮ ಎಲ್ಲ ಈ ವೈಷ್ಣವ ಸಂಪ್ರದಾಯವನ್ನು ಪ್ರವರ್ತನೆ ಮಾಡಿದ ಎಲ್ಲ ಗುರುಗಳಲ್ಲಿಯೂ ಕೂಡ ಅವರು ಅವರವರ ಯೋಗ್ಯ ತಾರತಮ್ಯಾನುಸಾರವಾಗಿ ಅವರನ್ನು ಪೂಜೆ ಮಾಡಬೇಕು. ಆ ಗುರುಗಳಿಗೆ ಮರ್ಯಾದೆಯೂ ಕೂಡ ಕೊಡಬೇಕು. ಸರ್ವೇಭ್ಯೋಪ್ಯಧಿಕಾ ಭಕ್ತಿ, ಆದರೆ ಎಲ್ಲಕ್ಕಿಂತ ಹೆಚ್ಚಿನ ಭಕ್ತಿ ಪರಮಾತ್ಮನಲ್ಲೇ ಮಾಡಬೇಕು. ಆನಂತರ ಲಕ್ಷ್ಮೀದೇವಿಯಲ್ಲಿ, ಆನಂತರ ಬ್ರಹ್ಮಾದಿಗಳಲ್ಲಿ, ಆನಂತರ ಉಳಿದ ದೇವತೆಗಳಲ್ಲಿ, ಆನಂತರ ಗುರುಗಳಲ್ಲಿ. ಏವಂ ವಿದ್ಯಾ ಫಲಿಷ್ಯಂತೆ ನಾಣ್ಯತಾದು ಕದಂಚನ. ಈ ಭಕ್ತಿ ತಾರತಮ್ಯಾನುಸಾರ ಭಕ್ತಿ ಇಲ್ಲದೆ ಇದ್ದರೆ ಈ ಶಾಸ್ತ್ರದಲ್ಲಿ ಹೇಳಿದ ಮಂತ್ರಗಳು ಫಲಿಸುವುದಿಲ್ಲ. ಅವು ಆ ರೀತಿಯಾದ ಫಲಗಳನ್ನು ಕೊಡುವುದಿಲ್ಲ. ಶುಭಾನ್ ಧ್ಯಾಯಂತಿ ಏಕಾಮಾನ್. ನನಗೇನು ಒಳ್ಳೆಯದಾಗಿದೆ, ನನಗೇನು ಅನೇಕ ರೀತಿಯಾದಂಥ ಉನ್ನತಿಯಾಗಿದೆ, ಇದು ಗುರುದೇವ ಪ್ರಸಾದಜಾನ್, ಭಗವಂತ ಮತ್ತು ಹರಿವಾಯು ಗುರುಗಳ ಅನುಗ್ರಹದಿಂದ ಇದೆಲ್ಲ ನನಗೆ ಅನುಕೂಲವಾಗಿದೆ. ನನಗೆ ವಿದ್ಯೆ ಬಂದಿದೆ, ನನಗೆ ಸಂಪತ್ತು ಬಂದಿದೆ, ನನಗೆ ಆರೋಗ್ಯ ಬಂದಿದೆ, ನನಗೆ ಅನೇಕ ರೀತಿಯಾದಂಥ ಪಾಠ ಪ್ರವಚನಗಳು ಮಾಡ್ತಾ ಇದ್ದೇನೆ. ಇದೆಲ್ಲೂ ಹರಿವಾಯು ಗುರುಗಳ ಅನುಗ್ರಹದಿಂದ ಬಂದಿದೆ ಅಂತೇಳಿ ತಿಳಿದುಕೊಳ್ಬೇಕು. ಇತರಾನ್ ಆತ್ಮಪಾತೋತ್ಥಾನ್. ಉಳಿದದ್ದು ನನಗೇನು ಅನೇಕ ಅನಾನುಕೂಲ ಆಗಿದೆ. ಒಂದು ಸಲ ಕಾಲು ನೋವು ಇತ್ತು, ಮತ್ತೊಂದೇನಿತ್ತು, ಅದು ನನ್ನ ಪಾಪದಿಂದ ಬಂದದ್ದೇ ಹೊರತು ಒಳ್ಳೆಯದೆಲ್ಲ ಹರಿವಾಯು ಗುರುಗಳಿಂದ ಅನುಗ್ರಹದಿಂದ ಬಂದಿದೆ ಅಂತ ತಿಳ್ಕೊಂಡು ಅಂತೇಳಿ ಯಾರು ತಿಳಿದುಕೊಳ್ತಾರೆ ಅಂಥವರಿಗೆ ಈ ಮಂತ್ರವಿದ್ಯೆ ಫಲಿಸುತ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಆದ್ದರಿಂದಾಗಿ ಈ ಧನ್ವಂತರಿ ಹೋಮಕ್ಕೆ ಇಷ್ಟೆಲ್ಲ ಮಹತ್ವವನ್ನು ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಇವತ್ತು ದೇವರು ಎಷ್ಟು ಕೋಇನ್ಸಿಡೆನ್ಸ್ ಮಾಡಿದ್ದಾನೆ ಅಂತಕೊಂಡಂತಂದರೆ, ಒಂದು ಧನ್ವಂತರಿ ಮಂತ್ರ, ಸರ್ವರೋಗಹರವಾಗಿರ್ತಕ್ಕಂತಹ ಸೂರ್ಯ ಮಂತ್ರ, ಬೇಗನೆ ಫಲವನ್ನು ಕೊಡ್ತಕ್ಕಂತಹ ಗಣಪತಿ ಮಂತ್ರ, ಕ್ಷಿಪ್ರಪ್ರಸಾದ ಗಣಪತಿ ಮಂತ್ರ, ಅದರ ಜೊತೆಗೆ ಪಾಪಗಳನ್ನು ದೂರ ಮಾಡಿ ನಿಮ್ಮ ಅನುಗ್ರಹ ಸ್ಥಳವಾಗಿ ಬಂದಿದ್ದೇನೆ ಅಂತನ್ನುವ ಪ್ರಸನ್ನ ವಿಠ್ಠಲ ಮಂತ್ರ. ಈ 3 ಮಂತ್ರಗಳ ಹೋಮ ಧನ್ವಂತರಿ ಹೋಮ. ಅದರಲ್ಲಿ ಗುರುವಾರ ಗುರು ಪುಷ್ಯಾಮೃತ ಯೋಗ. ಇವತ್ತು ಗುರುವಾರ ಇದೆ, ಪುಷ್ಯ ನಕ್ಷತ್ರ ಇದೆ, ಆನಂತರ ಅಮೃತ ಸಿದ್ಧಿ ಯೋಗ ಇದೆ. ಆದ್ದರಿಂದಾಗಿ ಇಷ್ಟೆಲ್ಲ ಇವತ್ತು ಕೂಡಿ ಬಂದಿದೆ. ಇದು ಭಗವಂತನ ಇಚ್ಛೆ, ಭಗವಂತನ ಸಂಕಲ್ಪ. ಆ ಸಂಕಲ್ಪಕ್ಕೆ ಅನುಸಾರವಾಗಿ ಇಂಥ ಮಹಾಕಾರ್ಯ ನಡೆದಿದೆ. ಈಗ ಈ ಹೋಮದ ಪೂರ್ಣಾಹುತಿಯನ್ನು ಮಾಡ್ತೇವೆ. ಇದನ್ನು ನೋಡಿ ನೀವೆಲ್ಲರೂ ಧನ್ಯರಾಗಿರಿ, ನಾವೆಲ್ಲರೂ ಧನ್ಯರಾಗೋಣ. ಧನ್ವಂತರಿಯ ಪ್ರಾರ್ಥನೆಯನ್ನು ವಿಜಯದಾಸರು ಈ ರೀತಿಯಾಗಿ ಮಾಡ್ತಾರೆ, ಕೇಳಿ. ಮಂತ್ರಿರಾಯ ರಾಜೌಷಧಿ ನಿಯಾಮಕ ಶ್ರೇಯರಸ ಕರ್ತ ಎಂದು ತುತಿಸಲಾಗಿ, ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ ನೋಯಗೊಡದೆ ನಮ್ಮನ್ನು ಪಾಲಿಪನಯ್ಯ. ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಈಗ ಧನ್ವಂತರಿ ಯಾಗದ ಪೂರ್ಣಾಹುತಿ. ಸೂರ್ಯಮಂತ್ರದ ಬಗ್ಗೆ ಹೇಳಿದೆ. ಈ ವಿಚಾರವನ್ನು ಹರಿಕಥಾಮೃತ ಸಾರದಲ್ಲಿ ಪಂಚತನ್ಮಾತ್ರಾ ಸಂಧಿಯಲ್ಲಿ 8ನೇ ಮಂತ್ರದಲ್ಲಿ ಈ ಘೃಣಿನಾಮಕ ಸೂರ್ಯನ ಬಗ್ಗೆ ತಿಳಿಸಿದ್ದಾರೆ. ತೃಣ ಮೊದಲು ಬ್ರಹ್ಮ ಅಂತ ಜೀವರ ತನುಗಳ ತ್ರಯಗಳಲ್ಲಿ ಹುಲ್ಲು ಜೀವನನ್ನು ಪ್ರಾರಂಭ ಮಾಡಿ ಬ್ರಹ್ಮದೇವರವರೆಗೆ ಇರುವ ಜೀವರ ಶರೀರದಲ್ಲಿ ತನುಗಳ ತ್ರಯಗಳಲ್ಲಿ 3 ತರುಣ ಯಾವುದು? ಸ್ಥೂಲ ಶರೀರ, ಅನಿರುದ್ಧ ಶರೀರ, ಲಿಂಗ ಶರೀರ.
ಇವುಗಳಲ್ಲಿ ನಾರಾಯಣನು 1520 ಮೇಲೆ 6 ಗಣನೆ ಮಾಳ್ಪದುಬುದರು. 1526 1526 ರೂಪಗಳನ್ನು ಈ ನಮ್ಮ 3 ತರಹದ ಶರೀರದಲ್ಲಿ ಜ್ಞಾನಿಗಳು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲ, ಘೃಣಿ ಸೂರ್ಯ ಆದಿತ್ಯ ನಾಮಗಳು ಅನುದಿನದಿ ಜಪಿಸುವವರೆಗೆ ಈವ ಆರೋಗ್ಯ ಸಂಪದವ. ಘೃಣಿ ಸೂರ್ಯ ಆದಿತ್ಯ ಅಂತ ಆ ಮಂತ್ರದಿಂದ ನಾವು ಇವತ್ತು ಹವನ ಮಾಡಿದ್ದೇವೆ. ಆ ಹವನದಿಂದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ನಿಶ್ಚಿತವಾಗಿಯೂ ಆರೋಗ್ಯ ಸಿಗ್ತದೆ. ಇಷ್ಟೆಲ್ಲ ಔಷಧಿಗಳಿದ್ದರೂ ಮತ್ತು ಯಾವುದೋ ಡಾಕ್ಟ್ರ್ ಹತ್ರ ಹೋಗಿ ನಾವು ಆ ಕೆಮಿಕಲನ್ನು ಶರೀರದಲ್ಲಿ ಹಾಕ್ಕೊಳ್ತೇವೆ. ಸಂಪದೇ ಘೃಣಿ ಸೂರ್ಯ ಆದಿತ್ಯ ಇದನ್ನು ಜಪ ಮಾಡಿ ಅನುಗ್ರಹವನ್ನು ಪ್ರತಿಯೊಬ್ಬರು ಪಡೆಯಬೇಕಾಗಿ ಭಿನ್ನ. ಧನ್ವಂತರಿ ಹೋಮದ ಅಂಗವಾಗಿ ಧನ್ವಂತರಿ ಸುಳಾದಿಯನ್ನು ಕೇಳಿ ಇವತ್ತಿನ ಈ ಧನ್ವಂತರಿ ಹೋಮದ ಸಾಂಗತೆಯನ್ನು ನಾವು ಮಾಡೋಣ. ಈಗ ಧನ್ವಂತರಿ ಸುಳಾದಿಯನ್ನು ಪ್ರತಿಯೊಬ್ಬರು ಕೇಳಿ. ಆಗೋದು ಶ್ರೇಯಸ್ಸು ಬರುವುದು, ಕಾಯ ನಿರ್ಮಲಿನ ಕಾರಣವಾಹುದು, ಮಾಯಾ ಹಿಂದಾಗುವುದು, ನಾನಾ ರೋಗದ ಬೀಜ ಬೇಯಿಸಿ ಕಳೆವುದು ವೇಗದಿಂದ. ನಾಯಿ ಮೊದಲಾದ ಕುತ್ಸಿತ ದೇಹನಿಕಾಯವ ತೆತ್ತು ದುಷ್ಕರ್ಮದಿಂದ ಕ್ರಿಯಮಾಣ ಸಂಚಿತ ಭರಿತವಾಗಿದ್ದ ದುಃಖ ಹೇಯ ಸಾಗರದೊಳು ಬಿದ್ದು ಬಳಲಿ ನೋಯಿಸಿಕೊಂಡು ನೆಲೆಗಾಣದೆ ಒಮ್ಮ ತನ್ನ ಬಾಯಲ್ಲಿ ವೈದ್ಯ ಮೂರುತಿ ಶ್ರೀ ಧನ್ವಂತರಿ ರಾಯ ರಾಜ ಔಷಧಿ ನಿಯಾಮಕ ಕರ್ತಾ ಶ್ರೀಯರಸ ಎಂದು ತುತಿಸಲಾಗಿ ತಾಯಿ ಬದಗೆ ಬಂದು ಬಾಲನ್ನ ಸಾಕಿದಂತೆ ನೋಯಗೊಡದೆ ನಮ್ಮನ್ನು ಪಾಲಿಪನಯ್ಯ. ಧ್ಯೇಯ ದೇವಾದಿಗಳಿಗೆ ಧರ್ಮಜ ಗುಣಸಾಂದ್ರ ಶ್ರೇಯಸ್ಸು ಕೊಡುವನು ಭಜಕರಿಗೆ, ಮಾಯಾಮಂತ್ರದಿಂದ ಜಗವೆಲ್ಲ ವ್ಯಾಪಿಸಿದ ನ್ಯಾಯವಂತನಾಗಿ ಚಷ್ಟೆ ಮಾಳ್ಪ. ವಾಯುವಂದಿತ ನಿತ್ಯ ವಿಜಯ ವಿಠ್ಠಲರೇಯ ಪ್ರಿಯನು ಕಾಣೋ ನಮಗೆ ಅನಾದಿ ರೋಗ ಕಳೆವ. ಧನ್ವಂತರೇ ಶ್ರೀ ಧನ್ವಂತರಿ ಎಂದು ಸನ್ನುತಿಸಿ ಸತತ ಭಿನ್ನ ಜ್ಞಾನದಿಂದ ನಿನ್ನವನೋ ಘನ್ನತಿಯಲ್ಲಿ ನೆನೆವ ಮನುಜ ಭುವನದೊಳು ಧನ್ಯನು ಧನ್ಯನೆನ್ನೆ. ಚನ್ನಮೂರ್ತಿ ಸುಪ್ರಸನ್ನ ವಿಜಯ ವಿಠ್ಠಲನ್ನ ಸತ್ಯವೆಂದು ಬಣ್ಣಿಸು ಬಹುವಿಧದೆ. ಶಶಿಕುಲೋದ್ಭವ ದೀರ್ಘತಮನಂದನ ದೇವ ಶಶಿವರ್ಣ ಪ್ರಕಾಶ ಪ್ರಭುವೇ ವಿಭುವೆ. ಶಶಿಮಂಡಲ ಸಂಸ್ಥಿತ ಕಲಶ ಕಲಶಪಾಣಿ ವಿಸಜಲೋಚನ ಅಶ್ವಿನೇಯ ವಂದ್ಯ. ಶಶಿಗರ್ಭ ಭೂರುಹಲತೆ ಪೊದೆ ತಾಪ ಓಡಿಸುವ ದಿವ್ಯ ಔಷಧಿ ತುಳಸೇ ಜನಕ. ಅಸುರ ನಿರ್ಜರಿತತೆ ನೆರೆದು ಗಿರಿಯ ತಂದು ಮಿಸುಕದಲ್ಲಿ ಮಹೋದದಿ ಮರ್ಥಿಸಲಾಗಿ ನಸುನಗುತ ಪುಟ್ಟಿದೆ ಪಿಯೂಷ ಘಟ ಧರಿಸಿ ಅಸಮದೈವನೆ ನಿನ್ನ ಮಹಿಮೆಗೆ ನಮೋ. ವಿಸರ್ಜ ಸಂಭವ ರುದ್ರ ಮೊದಲಾದ ದೇವತಾ ಋಷಿನಿಕರ ನಿನ್ನ ಕೊಂಡಾಡುವರೋ. ದಶ ದಿಶದೊಳು ಮೆರವ ವಿಜಯ ವಿಠ್ಠಲ ವಿಶ್ವಾಸು ಇಂದ್ರಿಯಂಗಳ ರೋಗ ನಿವಾರಣ. ಶರಣು ಶರಣು ಧನ್ವಂತರೇ ತಮೋಗುಣ ನಾಶ, ಶರಣು ಆರ್ತಜನ ಪರಿಪಾಲಕ ದೇವ. ತರುವೇ ಭವತಾಪಹರಣ ದಿತಿ ಸುತಹರಣ ಮೋಹಕಲೀಲಾ ಪರಮ ಪೂರ್ಣ ಬ್ರಹ್ಮ ಬ್ರಹ್ಮ ಉದ್ಧಾರಕ. ಉರುಪರಾಕ್ರಮ ಉರುಪರಾಕ್ರಮ ಉರಗಶಾಯೇ ವರ ಕಿರೀಟ ಮಹಾಮಣಿ ಮಣ್ಕುಂಡಲ ಕರ್ಣ. ಮಿರಗುವ ಹಸ್ತ ಕಂಕಣ ಹಾರ ಪದಕ ತಾಂಬರ ಕಾಚ್ಯೇ ಪಿತಾಂಬರ. ಚರಣಭೂಷಾ ಸಿರಿವತ್ಸಲಾಂಚನ ವಿಜಯ ವಿಠ್ಠಲರೇಯ. ತರುಡಗಾತ್ರ ಜ್ಞಾನ ಮುದ್ರಾಂಕಿತ ಹಸ್ತ. ಏಳುವಾಗಲಿ ಮತ್ತೆ ನೀ ತಿರುಗುತ್ತಲೆ ತಿರುಗಿ ತಿರುಗುತ್ತಲೆ. ಬೇಡುವಾಗಲಿ ನಿಂತು ಕುಳಿತಿರುವಾಗಲಿ, ಹೇಳುವಾಗಲಿ ಮಾತು ಕೇಳುವಾಗಲಿ, ಕರೆದು ಪೇಳುವಾಗಲಿ ಪೋಗಿ ಸತ್ಕರ್ಮ ಮಾಡುವಾಗ ಬಾಳುವಾಗಲಿ, ಭೋಜನ ನಾನಾ ಷಡ್ರಸ ಸಮ್ಮೇಳವಾಗಲಿ, ಮೇಲು ಪುತ್ರಾದಿ ಒಡನೊಡನೆ ಕ್ಷೇಳವಾಗಿ ಮನುಜ ಮರ್ಯಾದೆ ನಿನ್ನೆಯ ನಾಲಿಗೆ ಕೊಲೆಯಲ್ಲಿ. ಧನ್ವಂತರಿ ಎಂದು ಒಮ್ಮೆ ಕಾಲ ಸ್ಮರಿಸಿದರೆ ಅಮಗೆ ವೇಳೆಗೆ ಭಾಹ ಭವ ಬೀಜ ಪರಿಹಾರ. ನೀಲಮೇಘ ಶ್ಯಾಮ ವಿಜಯ ವಿಠ್ಠಲರೇಯ ವಾಲಗ ಕೊಡುವನೋ ಮುಕ್ತರ ಸಂಘದಲ್ಲೇ. ಧನ್ವಂತರಿ ಎಂದು ಪ್ರಣವಪೂರ್ವಕದಿಂದ ವಂದಿಸೇ ನೆನೆಯಲು ವಿಜಯ ವಿಠ್ಠಲ ಒಲಿವ. ತ್ರಿದಯ ಮಾಡು. ಧನ್ವಂತರಿ ಮಂತ್ರದ ಬಗ್ಗೆ ನಾವು ಕೇಳ್ತೀವಿ, ಆದರೆ ಈ ಧನ್ವಂತರಿ ಮಂತ್ರ ಪ್ರಯೋಗ ಮಾಡಿ ಮೃತ ವ್ಯಕ್ತಿಯನ್ನು ಜೀವಂತಗೊಳಿಸಿದ ಉದಾಹರಣೆ ಇದೆಯೇ? ಇದೆ ಅಂತ ತಿಳ್ಕೊಂಡಂತಂದರೆ ಇದೆ. ಜಗನ್ನಾಥದಾಸರಿಗೆ ಅಂತ್ಯಕಾಲ ಸಮೀಪಿಸಿದಾಗ ಅಥವಾ ಅವರ ಪ್ರಾಣ ಪಕ್ಷಿಯನ್ನು ಹೊರಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿರುವಾಗ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿ ತಮ್ಮ 40 ವರ್ಷಗಳನ್ನು ಗೋಪಾಲದಾಸರು ಜಗನ್ನಾಥದಾಸರಿಗೆ ದಾನ ಮಾಡಿದಾಗ ಧನ್ವಂತರಿಯನ್ನು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಂತನ್ನೋದನ್ನು ಕೇಳಿ. ಕೇಳು ಧನ್ವಂತ್ರಿ ದಯ ಮಾಡು, ಸಣ್ಣವನು ಇವ ಕೇವಲ.
ಬನ್ನ ಬಡಿಸುವ ರೋಗವನ್ನೇ ಮೋಚನ ಮಾಡಿ ಚೆನ್ನಾಗಿ ಸಲಹುವುದೋ ವಿಭುವೆ. ಆಯುಷ್ಯ ಆರೋಗ್ಯ ಐಶ್ವರ್ಯವೆಂಬು ಈ 3 ವಿಧ ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನೆಗೆ ಪೂರ್ಣವಾಗಿಪ್ಪವು. ಘೋರ ವ್ಯಭಿಚಾರ ಪರನಿದ್ದೆ ಪರವಿತ್ತಾಪಹಾರ ಮಾಡಿದ ದೋಷದೇ ದರಿದ್ರರಾಗುವರು 3 ವಿಧದಿಂದಲಿ ಕಾರಣನು ನೀನೆ ದುಷ್ಕರ್ಮ ಪರಿಹರಿಸುವುದೋ ಹರಿಯೇ. ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ ವಶವಲ್ಲ ಕಲಿಯ ಬಾಧೆ. ಬಿಸಲಿಂದ ಪೀಡಿತವಾದ ಸಸಿಗಳಂತೆ ಶಿಶುಗಳು ನಾವಿಪ್ಪೆವೋ. ಅಸುರಾರಿ ನಿನ್ನ ಕರುಣಾಮೃತದ ಮಳೆಗರೆದು ಕುಶಲದೇ ಪಾಲಿಸುವುದೋ. ಕೆಸರಿಂದ ಕೆಸರು ತೊಳೆದಂತೆ ಕರ್ಮದ ಪಥವು ಅಸುನಾಥ ಹರಿಯೇ ಪೊರೆಯೋ ಸ್ವಾಮಿ. ಆದಿವ್ಯಾಧಿಗಳು ಉನ್ಮಾದ ವಿಭ್ರಮ ನಾನಾ ಬಾಧೆಗೌಷಧನು ನೀನೆ. ಹೇ ದೇವ ನಿನ್ನ ಕರಕಲಶ ಸುದೆಗರೆದು ಸಾಧುಗಳ ಸಂತೈಸುವೆ. ಮೋದ ಬಡಿಸುವೆ ನಿನ್ನ ಸಾಧಿಸುವರಿಗೆ ಶುಭೋದಯಂಗಳ ನೀವೆ. ಆದರೆ ಸೀವಗೆ ತವ ಪಾದ ಧ್ಯಾನವನಿತ್ತು ಸಾಧುಗಳೊಳಗಿಟ್ಟು ಮೋದ ಕೊಡು ಸರ್ವದಾ. ಅನ್ಯರನು ಭಜಿಸದಳೆ ನಿನ್ನನ್ನೇ ಸ್ತುತಿಸುತ್ತ ನಿನ್ನ ಚಿಹ್ನೆಗಳ ಧರಿಸಿ. ನಿನ್ನವರೆನಿಸಿ ನಿನ್ನ ನಾಮೋಚ್ಚರಿಸಿ ನಿನ್ನಿಂದ ಉಪಜೀವಿಸಿ. ಅನ್ನ ಆರೋಗ್ಯಕ್ಕೆ ಅಲ್ಪಜೀವಿಗಳಿಗೆ ಇನ್ನು ಅಲ್ಪರಿಯಬೇಕೆ. ನಿನ್ನ ಸಂಕಲ್ಪ ಭಕ್ತ ಪೋಷಕನೆಂಬ ಘನ್ನ ಬಿರುದನ್ನು ಉಳುಹೋ ಸಲಹೋ. ನಿನ್ನವರಲಿ ಇವಗೆ ಇನ್ನು ರತಿಯನ್ನು ಕೊಟ್ಟು ನಿನ್ನವನೆಂದು ಅರಿದು. ನಿನ್ನ ನಾ ಪ್ರಾರ್ಥಿಸಿದೆ ಅನ್ನರಿಗೆ ಆಲ್ಪರಿಯೇ ಎನ್ನ ಪಾಲಿಸುವ ದೊರೆಯೇ. ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣೆ. ಅನಂತ ಗುಣಪೂರ್ಣ ಗೋಪಾಲ ವಿಠ್ಠನ ಇನ್ನಿದನೆ ಪಾಲಿಸುವುದು ಸ್ವಾಮಿ. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ. ಬನ್ನ ಬಡಿಸುವ ರೋಗವನ್ನು ಮೋಚನ ಮಾಡಿ ಚೆನ್ನಾಗಿ ಸಲಹುವುದೋ ಕರುಣಿ. वृषभोरवीतिमहो देवो मर्दामाविवेश त्रिधात्थिदम्बनिविरगुह्यमानं गविदेवासो कृतवन्वामिन्दन् इन्द्र एकं सूर्य एकं जजानवेनादेकं स्वदयानिष्टदक्षुः एतार्षन्ति हृत्यात् समुद्राशतप्रचारी पूनानावचक्षे कृतस्य धारारुषो नवाजिः काष्ठां विन्दन्नोर्मभिप्पिन्वमानः अभिप्रबन्धसमयेन वयोषाः कल्याण्या स्मयमानासो अग्निम् घृतस्य धारा समिधो न सन्ददा जुषानो हर्यति जातवेदाः कन्या इव वहतु मे सिन्धोरिवप्राध्वने शोकनासो वातः प्रमियः पतयन्ति यप्फा कृतस्य धाराभिजाकशेमीरण्ययो वेतसो मध्य आसाम् सम्यक् श्रवन्ति सनिधो नदेनान्तर्गता मनसा पूयमानाः एते अर्षन्त्योर्मयोर्नतस्य मृगाय क्षिपणोरीशमानः कन्यायो वहतु मे तवामोऽन्यञ्जानामयाक्षीमे यत्र सोमस्तूयते यत्र यज्ञो कृतस्य धारा मधुमत्पवन्ते कान्ते विश्वम्भुवनमधिष्ठमन्तः समुद्रे प्रत्यान्तरायुषे अवामनीके शक्तिदेयापुरुषमस्यामनुमन्तन्त ऊर्मिं स्वाहा अग्ने वैश्वानाय वसुरुद्रादित्येभ्यः शतकृतवे सप्ततेभ्यश्च इरन्नमः ज्योतिषे
प्रादेवी रमाया सहते दुरेवाशदीरे गङ्गे रक्षसे विनीक्षे स्वाहा विश्वेभ्यो देवेभ्यः स्वाहा विश्वेभ्यो देवेभ्य इदं नमः हरिः ॐ मग्ना विष्णुदशोष सोमा वर्धन्तु वामिरः दुन्नेर्वाजे विरागतम् ॐ अग्निश्च मे धर्मश्च मे अर्कश्च मे सूर्यश्च मे प्राणश्च मे अश्वमेधश्च मे पृथिवीं च मे दितिश्च मे योश्च मे शक्वरे अङ्गुलयो दिशश्च मे यज्ञेन कल्पतां रुक्कं च मे सामं च मे गोमश्च मे यजुश्च मे दीक्षा च मे तपश्च मे ऋतुश्च मे व्रतं च मे अहोरात्रोर्वृष्ट्या बृहद्रथेन्दरे च मे यज्ञेन कल्पन्ताम् ॐ विश्वेभ्यो देवेभ्यः स्वाहा विश्वेभ्यो देवेभ्य इदं नमः ಆನಂತರ ಕ್ಷಿಪ್ರಪ್ರಸಾದಾಯ ಗಣಪತಿ ಮಂತ್ರ, ಸೂರ್ಯ ಮಂತ್ರ ಅಂತಂದರೆ ಗಣೇಶ ಸೂರ್ಯ ಆದಿತ್ಯ ಮಂತ್ರ. ಆನಂತರ ಕ್ಷಿಪ್ರಪ್ರಸಾದಾಯ ಗಣಪತಿ ಮಂತ್ರ, ಪ್ರಸನ್ನ ವಿಠ್ಠಲ ಮಂತ್ರ, ಇವುಗಳ ಜೊತೆಯಲ್ಲಿ ಪ್ರಧಾನ ಹೋಮ ಧನ್ವಂತರಿ ಮಹಾಮಂತ್ರ ಹೋಮ. ನಮ್ಮ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಈ ಹೋಮವನ್ನು ಮಾಡಿದ್ದೇವೆ. ನೀವೆಲ್ಲರೂ ಭಾಗವಹಿಸಿದ್ದೀರಿ. ಈಗ ಪ್ರಮುಖವಾದ ಭಾಗ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ 13 ತರಹದ ಪ್ರಾರ್ಥನೆಯನ್ನು ನಾವು ಪರಮಾತ್ಮನಿಗೆ ಮಾಡಿಕೊಳ್ತಾ ಇದ್ದೇವೆ. ಧನ್ವಂತರಿಗೆ, ಎಲೆ ಧನ್ವಂತರಿಯೇ, ನಮಗೆ ಸ್ವಸ್ತಿ, ಉತ್ತಮವಾಗಿರ್ತಕ್ಕಂಥ ಉನ್ನತಿ ಪ್ರಾಪ್ತಿಯಾಗಲಿ, ಸುಖ ಪ್ರಾಪ್ತಿಯಾಗಲಿ. ಭಗವಂತ ನಿನ್ನಲ್ಲಿ ಶ್ರದ್ಧೆ ಉಂಟಾಗಲಿ. ಶ್ರದ್ಧಾಂ, ಶ್ರದ್ಧೆಯ ಜೊತೆಗೆ ಜ್ಞಾನ ಬೇಕು. ಅದಕ್ಕೋಸ್ಕರ ಜ್ಞಾನಕ್ಕೆ ಸಾಧನವಾದ ಮೇಧಾಶಕ್ತಿಯನ್ನು ಕೂಡ ಕೊಡು. ಶ್ರದ್ಧಾಂ ಮೇಧಾಂ. ಆನಂತರ ನೀನು ನನ್ನನ್ನು ಭಕ್ತ ಅಂತ ಸ್ವೀಕರಿಸು. ನಾನು ಪರಮಾತ್ಮನ ಭಕ್ತ ಅಂತನ್ನುವ ಕೀರ್ತಿಯೇ ನನಗೆ ದೊಡ್ಡ ಕೀರ್ತಿ. ಆದ್ದರಿಂದಾಗಿ ನನ್ನನ್ನು ಭಕ್ತ ಅಂತೇಳಿ ಸ್ವೀಕಾರ ಮಾಡು. ಯಶಃ. ಆದರೆ ನಿನ್ನ ವಿಷಯಕವಾದ ಜ್ಞಾನ ಪ್ರತಿದಿನ ನನಗೆ ಹೊಸತಾಗಿ ಬರಬೇಕು. ನವನವೋನ್ಮೇಷ ಚಾಲನೆಯಾಗಿ ಬರುವ ಆ ಜ್ಞಾನಕ್ಕೆ ಪ್ರಜ್ಞಾ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಆನಂತರ ಬಂದ ಜ್ಞಾನ ಸ್ಥಿರವಾಗಿ ಉಳಿಯಬೇಕು. ಅದಕ್ಕೋಸ್ಕರ ವಿದ್ಯೆ ಬೇಕು. ವಿದ್ಯೆ ಅಂತ ತಿಳ್ಕೊಂಡಂತೆ ಸಾವಿದ್ಯಾಯ ವಿಮುಕ್ತೆ. ಆಚಾರ್ಯ ವೇದವ್ಯಾಸ ದೇವರ ವೇದಗಳ, ಬ್ರಹ್ಮಸೂತ್ರದ, ಭಗವದ್ಗೀತೆಯ, ಉಪನಿಷತ್ತುಗಳ, ಭಾಗವತಾದಿ ಗ್ರಂಥಗಳ ಸರ್ವಮೂಲಗಳ ಜ್ಞಾನ ನನಗೆ ಆಗುವಂತಹ ಒಂದು ಆ ವಿದ್ಯೆಯನ್ನು ಕರುಣಿಸು. ಅದರಿಂದ ಮೋಕ್ಷವನ್ನು ಕೂಡ ಕೊಡು ಪರಮಾತ್ಮ ಅಂತೇಳಿ ಪ್ರಾರ್ಥನೆ ಇದೆ. ವಿದ್ಯಾಂ ಶ್ರದ್ಧಾಂ ವಿದ್ಯಾಂ ಶ್ರದ್ಧಾಂ ಮೇಧಾಂ ಯಶಪ್ರಜ್ಞಾಂ ವಿದ್ಯಾಂ ಬುದ್ಧಿಂ. ಬಂದ ವಿದ್ಯೆ ಸ್ಥಿರವಾಗಿ ಉಳಿಯಬೇಕು. ಅದು ಯುಕ್ತಿಯುಕ್ತವಾಗಿರಬೇಕು. ಅದಕ್ಕೋಸ್ಕರ ಬುದ್ಧಿಯನ್ನು ಕೊಡು ಪರಮಾತ್ಮ. ಬುದ್ಧಿಯ ಜೊತೆಗೆ ಬಲವೂ ಕೊಡಬೇಕು. ಬಲ ಇಲ್ಲದೆ ಇದ್ದರೆ ಯಾವ ಪ್ರಯೋಜನವಾಗೋದಿಲ್ಲ. ಆನಂತರ ದೈವಿ ಸಂಪತ್ತು ಕೊಡಬೇಕು. ಅಭಯಂ ಸತ್ವ ಸಂಶುದ್ಧಿ. ಆದ್ದರಿಂದಾಗಿ ಶ್ರೀಯನ್ನು ಕೊಡು, ಬಲವನ್ನು ಕೊಡು. ಆನಂತರ ಇಷ್ಟೆಲ್ಲ ಇದೆ, ಆಯುಷ್ಯ ಇಲ್ಲದೆ ಇದ್ದರೆ ಪ್ರಯೋಜನವಿಲ್ಲ. ಒಳ್ಳೆಯ ಆಯುಷ್ಯವನ್ನು ಕೊಡು. ಅದರ ಜೊತೆಗೆ ತೇಜ, ಕಾಂತಿಯನ್ನು ಕೊಡು. ಆನಂತರ ಅದರ ಜೊತೆಗೆ ಆರೋಗ್ಯವನ್ನು ಕೊಟ್ಟು ಶಾರೀರಿಕ, ಮಾನಸಿಕ, ಬೌದ್ಧಿಕ ಆರೋಗ್ಯವನ್ನು ಉದ್ಧಾರ ಮಾಡು ಅನ್ನುವ ಪ್ರಾರ್ಥನೆ ಈ ಯಜ್ಞದ ಹೋಮದ ನಂತರ ಇರುವ ಪ್ರಾರ್ಥನೆಯಲ್ಲಿದೆ. ಇದರ ನಂತರವೂ ಕೂಡ ನಾವು ಅಗ್ನಿಗೆ ಪ್ರಾರ್ಥನೆ ಮಾಡ್ತೇವೆ. ಅಗ್ನೇ ನಯ ಸುಪತಾರಾಯೆ. ಎಲೆ ಅಗ್ನಂತರ್ಗತನಾಗಿರ್ತಕ್ಕಂತಹ ಪರಶುರಾಮ ಭಿನ್ನ ಧನ್ವಂತರಿಯೇ, ನಮ್ಮನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂತನ್ನೋ ಪ್ರಾರ್ಥನೆಯೂ ಕೂಡ ಇದೆ. ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ ಅರ್ಥಪುರಸ್ಸರವಾಗಿ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ
हव्यवाहन श्रियं देहि मे हव्यवाहन नमो नमः प्रमादात् कुर्वतां कर स्वस्ति श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यं तेजः आरोग्यं देहि मे हव्यवाहन श्रियं देहि मे हव्यवाहन नमो नमः स्वस्ति श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यं तेजः आरोग्यं देहि मे हव्यवाहन श्रियं देहि मे हव्यवाहन नमो नमः प्रमादात् कुर्व